ಎಷ್ಟೊಂದು ಜನಕ್ಕೆ ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಯೂಟ್ಯೂಬ್ ಚಾನಲ್ನ ಮಾಡಿ ಆದಮೇಲೆ ನಿಮ್ಗನ್ಸೋದು ಯಾವ ಥರ ವೀಡಿಯೋಸ್ಗಳನ್ನ ಮಾಡಿದ್ರೆ ಯೂಟ್ಯೂಬಲ್ಲಿ ನಮಗೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ಕ್ವಶನ್ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ಅಂತಲೇ ಇವತ್ತು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಯೂಟ್ಯೂಬ್ ಚಾನಲ್ನ ಮಾಡಿಬಿಟ್ಟು ಏನು ವೀಡಿಯೋಸ್ಗಳು ಮಾಡೋದು, ಹೆಂಗೆ ಮಾಡೋದು, ಏನು ಕತೆ ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡು ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ. ಸೊ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ಕ್ವಶನ್ ಸ್ಟಾರ್ಟ್ ಆಗುತ್ತೆ, ಏನು ವೀಡಿಯೋಸ್ಗಳನ್ನ ಮಾಡೋದು, ಹೆಂಗೆ ಮಾಡೋದು, ಮುಖ ತೋರಿಸ್ದೆ ಮಾಡೋದ, ಅಥವಾ ಏನು ಕಂಟೆಂಟ್ ಮಾಡೋದು, ಯಾವ ಕ್ಯಾಟಗರಿ ವೀಡಿಯೋಸ್ಗಳನ್ನ ನಾವು ಮಾಡೋದಕ್ಕೆ ಶುರು ಮಾಡೋದು ಅನ್ನುವಂಥ ಒಂದು ಕ್ವಶನ್ಸ್ಗಳು ನಿಮಗೆ ಬರೋದಕ್ಕೆ ಸಹಜವಾಗಿ ನಿಮಗೆ ಯೂಟ್ಯೂಬ್ ಚಾನಲ್ನ ಮಾಡಿದ್ಮೇಲೆ ಶುರುವಾಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ತುಂಬ ಜನ ಚಾನಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಕೆಲವರು ಫಿಕ್ಸ್ ಆಗಿ ಬಂದಿರ್ತಾರೆ, ನಾನು ಇದೇ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ. ಬಟ್ ಅವರು ಚಾನಲ್ನ ಕ್ರಿಯೇಟ್ ಮಾಡಿ ಅಂಥ ವೀಡಿಯೋಸ್ಗಳು ಹಾಕೋಕೆ ಹೋದ್ಮೇಲೆ ಅವ್ರಿಗೇನು ವರ್ಕೌಟ್ ಆಗೋಲ್ಲ. ಅಂಥ ಸಮಯದಲ್ಲಿ ಮೈಂಡು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾನು ನಿಮಗೆ ಏನು ಮಾಡಬೇಕು, ಎಂಥ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮೊಂದು ಪ್ಯಾಷನ್ನ ನೀವು ಫಾಲೋ ಮಾಡಬೇಕು. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅದನ್ನು ಫಸ್ಟು ನೀವು 90% ಅದನ್ನೇ ನೀವು ಮಾಡೋದಕ್ಕೆ ಮುಂದಾಗಬೇಕು. ಆಯಿತಾ, ಇಲ್ಲಿ ಮುಖ ತೋರಿಸ್ಬಾರ್ದು ಅನ್ನೋದೆಲ್ಲ ಸೆಕೆಂಡರಿ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ತುಂಬ ಜನ ಭಯ ಆಗುತ್ತೆ ಅಂದ್ಬಿಟ್ಟು ಮುಖ ತೋರಿಸೋದಕ್ಕೆ ಹೋಗಲ್ಲ. ಇನ್ನು ಕೆಲವರು ನನಗೆ ಮುಖನೇ ತೋರಿಸೋದಕ್ಕೆ ಇಷ್ಟ ಇಲ್ಲ, ಜಸ್ಟ್ ವಾಯ್ಸ್ ಓವರಲ್ಲೇ ನಾನು ಮಾಡಬೇಕು ಅಂತ ಒಂದು ಆಸೆನೇ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಸೊ ನೋಡಿ, ಇಲ್ಲಿ ಮುಖ ತೋರಿಸು ಕೂಡ ನೀವು ಇಲ್ಲಿ ಅಚೀವ್ ಮಾಡ್ಬೋದು, ತೋರಿಸ್ದೇನೂ ಕೂಡ ಅಚೀವ್ ಮಾಡ್ಬೋದು. ಇದು ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ನಾನು ನಿಮಗೆ ಬಿಡ್ತೀನಿ. ಇದನ್ನು ನಿಮ್ಗೆ ಯಾವ ಥರ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಕಂಟೆಂಟ್ ವೈಸ್ ಬರೋದಾದರೆ ನಿಮ್ಗೆ ಇಲ್ಲಿ ತುಂಬ ಸೆಳೀತವೆ. ಆಯಿತಾ, ಅಂದರೆ ತುಂಬ ಅಟ್ರ್ಯಾಕ್ಟ್ ಆಗುವಂಥ ಕಂಟೆಂಟ್ಸ್ಗಳು ನಿಮಗೆ ಸಿಗ್ತದೆ ನೋಡಿ. ಇಲ್ಲಿ ನೀವು ಅಂದ್ಕೊಂಡಿರೋದು ನೀವು ಮಾಡೋಕ್ಕೆ ಆಗಲ್ಲ ಯೂಟ್ಯೂಬ್ ಬಂದರೆ. ಸೊ ಆಸೆಗಳು ಹಂಗೆ ಬಂದ್ಬಿಡುತ್ತೆ. ಈಗ ನೋಡಿ, ಸುಮ್ಮನೆ ಈಗ ಒಂದಷ್ಟು ಜನ ಸುಮ್ಮನೆ ಕ್ಯಾಶುವಲಾಗಿ ಒಂದಷ್ಟು ಹುಡುಗಿರು ಹೋಯ್ತಾಯಿತ್ತು ಅಂತಂದರೆ, ಸೊ ಅದರಲ್ಲಿ ಕೆಲವರು ನಿಮ್ಗೆ ಇಷ್ಟ ಆಗ್ಬೋದು. ಆಯಿತಾ, ಸೊ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇನ್ಯಾರೋ ಒಂದಷ್ಟು ಹುಡುಗಿರು ಮೂವ್ ಆಗಿಬಿಟ್ರೆ, ಸೊ ಇವ್ರನ್ನ ಮರೆತು ಅವ್ರ ಹತ್ರ ಹೊಂಟೋಗ್ಬೋದು, ಅವ್ರಿಗಿಂತ ಇವ್ರು ಚೆನ್ನಾಗವ್ರೆ ಅಂತ ಅನಿಸ್ಬೋದು. ಹಂಗೆ ಇಲ್ಲಿ ಸ್ಟಿಕ್ ಆನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾಕೆ ನಿಮ್ಗೆ ಹುಡುಗಿರದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದರೆ ಕ್ಯಾಚ್ ಚೆನ್ನಾಗಾಗುತ್ತೆ ಅಂತ. ಆಯಿತಾ, ಸೊ ಇಲ್ಲಿ ಜಸ್ಟ್ ನಾವು ಯಾವಾಗ ಸ್ಕಿಪ್ ಆಗಬೇಕು, ನಾವು ಯಾವಾಗ ಬಿಡಬೇಕು ಅಂತಂದರೆ ಅಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತಂದರೆ ಸೊ ನಮಗೆ ಹೊಂದಾಣಿಕೆ ಆಗಲಿಲ್ಲ, ಅಥವಾ ನಮಗೆ ಏನಂದರೆ ಲೈಕ್ ಏನು ಅಡ್ಜಸ್ಟೇ ಆಗಲಿಲ್ಲ ಅಂತಂದಾಗ ಸೊ ಮೂವ್ ಆನ್ ಆಗಲೇಬೇಕು. ಲೈಫಲ್ಲಿ ಅದೇ ಇರೋದು. ಆಯಿತಾ, ಹಂಗೆ ಯೂಟ್ಯೂಬಲ್ಲಿ ನೀವು ಪ್ಯೂರಾಗಿ ಯೂಟ್ಯೂಬ್ಗೆ ಬಂದಾಗ ನಿಮಗೂ ಒಂದು ಕಂಟೆಂಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಇವ್ರನ್ನ ನೋಡ್ತಾ ಇರ್ತೀರಾ, ಅದು ನಿಮ್ಮನ್ನು ಸೆಳೀತಾ ಇರುತ್ತೆ. ಈಗ ಎಕ್ಸಾಂಪಲ್ಲು ನೋಡಿ, ಈಗ ಯಾರೋ ಡೈಲಾಗ್ ಕೇಳಿ ಫೇಮಸ್ ಆಗಿ ಫಿಲಮ್ಗೆ ಹೊಂಟೋಯ್ತಾರೆ ಅಂದ್ಕೊಳ್ಳಿ, ನಿಮ್ಗೆ ಅವಾಗ ಅದು ಅಟ್ರ್ಯಾಕ್ಷನು. ಆಯಿತಾ, ಈಗ ಇನ್ಯಾರೋ ಒಂದು ಡ್ಯಾನ್ಸ್ಗಳನ್ನ ಮಾಡಿ ಏನೋ ಮಾಡಿ ಒಂದು ಒಳ್ಳೆ ಶೋಗೆ ಹೊಂಟೋಗ್ತಾರೆ ಅಂದ್ಕೊಳ್ಳಿ, TV ಚಾನಲ್ಗೆ, ಆವಾಗ ನಿಮ್ಗೆ ಅದು ಅಟ್ರ್ಯಾಕ್ಷನು, ನಾನು ಅದು ಮಾಡಬೇಕು ಅಂತ. ಇನ್ನೊಂದು ಏನೋ ಮತ್ತೊಂದು ಮಾಡಿ ಬಿಗ್ ಬಾಸ್ ಹೊಂಟೋಯ್ತಾರೆ ಅಂತ ಅಂದ್ಕೊಳ್ಳಿ, ಆವಾಗ ನಾನು ಅದೇ ಥರ ಮಾಡಬೇಕು ಅಂತ ಅಟ್ರ್ಯಾಕ್ಷನು. ಸೊ ಇಲ್ಲಿ ಇವ್ರನ್ನ ನೋಡಿ ನಾವು ಅಟ್ರ್ಯಾಕ್ಟ್ ಆಗೋದು ಜಾಸ್ತಿ. ಸೊ ಇವ್ರನ್ನ ನೋಡಿ ಅಟ್ರ್ಯಾಕ್ಟ್ ಆಗಿ ನಾವು ಮಾಡೋಕ್ಕೆ ಹೋಗ್ತೀವಲ್ಲ, ಅದು ನಮಗೆ ಸಕ್ಸಸ್ ಕೊಡೋದಿಲ್ಲ. ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಆಯಿತಾ, ಯಾಕೆಂತಂದರೆ ನಾವು ಫಾಲೋ ಮಾಡಬೇಕು. ಯಾವ ಮಟ್ಟಿಗೆ ಅಂತಂದರೆ, ಸೊ ಒಂದು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಏನಂತೀರ ಅದೇ ಲೈಕ್ ಒಂಥರ ಏನೋ ಒಂದು ಮೋಟಿವೇಶನ್ ನಿಮ್ಗೆ ಸಿಗುತ್ತೆ ಇವ್ರು ನೋಡಿದಾಗ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನು ಸೂಟ್ ಆಗುತ್ತೆ ನಾವು ಅದನ್ನೇ ಮಾಡಬೇಕು. ಆಯಿತಾ, ಸೊ ನೀವು ನನ್ನ ಕೇಳಿದ್ರೆ, ಸೊ ನನಗೆ ಪರ್ಸ್ನಲಿ ನನಗೆ ಈ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಆಯಿತಾ, ಸೊ ಹಾಗೆ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಆಯಿತಾ, ಈಗ ನಾನು ಎಂಟರ್ಟೈನ್ಮೆಂಟ್ಗೂ ಕಾಲಿಡ್ಬೋದು. ಆಯಿತಾ, ನಾನು ಈಗ ಟ್ರೈ ಮಾಡಿದ್ರೆ ಸೊ ಇವರು ಕಾಂಟ್ಯಾಕ್ಟ್ಸ್ಗಳನ್ನ ಹಿಡಿದು ಸೊ ನಮಗಿರೋ ಒಂದು ಇದ್ರ ಮೇಲೆ ಅಂದರೆ ಸ್ಟಾರ್ಟಿಂಗ್ ಹೋಲ್ಸ್ಕೊಂಡ್ರು ಈಗ ಹೋಲ್ಸ್ಕೊಂಡ್ರು ಒಂದು ದೊಡ್ಡ ವ್ಯಕ್ತಿಗಳೆಲ್ಲ ಟಚ್ಚಲ್ಲಿದ್ದಾರೆ. ಅರ್ಥ ಆಯಿತಾ. ಸೊ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಅನ್ನೋದು ತಪ್ಪಾಗುತ್ತೆ. ಸೊ ಏನೋ ಒಂದು ಪ್ರಾಬ್ಲಮ್ ಆಗಿದಾಗ ಏನೋ ಒಂದು ಅವ್ರಿಗೊಂದು ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ಅದರಿಂದ ನನಗೂ ಕಾಂಟ್ಯಾಕ್ಟ್ಸ್ ಇದ್ದಾರೆ. ನಾನು ಆ ಒಂದು ಝೋನ್ಗೆ ಹೋಗ್ಬೋದು. ಆಯಿತಾ, ಇವತ್ತು ಬೇಕು ಅಂದರೆ ಇವಾಗ ಎಲ್ರಿಗೂ ಫೋನ್ ಮಾಡಿ ನಾನು ಏನೋ ಒಂದು ಮಾಡ್ಬೋದು. ಬಟ್ ನನಗದು ಆಸಕ್ತಿ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಬೇಕು ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋರಿಗೆ ಏನು ಹೇಳ್ತೀನಿ ಅಂತಂದರೆ, ಮಾಡಬೇಕು ಅಂದ್ಕೊಂಡಿರೋರಿಗೆ, ಸೊ ನಿಮಗೆ ಯಾವುದರಲ್ಲಿ ಫಸ್ಟು ಆಸಕ್ತಿ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಇವರು ನೋಡಿ ಅಟ್ರ್ಯಾಕ್ಷನ್ ಆಗಬೇಡಿ. ಸೊ ಏನೇ ಮಾಡಿದ್ರು ಸ್ಕ್ರ್ಯಾಚಿಂದ ಶುರು ಮಾಡಬೇಕು ನೀವು.
ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ವಿಡಿಯೋ ವ್ಯೂಸ್ ಇನ್ಕ್ರೀಸ್ ಆಗಬೇಕಾ, ಅಥವಾ ನಿಮಗೆ ನೀವು ತುಂಬ ವೈರಲ್ ಆಗಬೇಕಾ, ಇನ್ನೊಂದು ಆಗಬೇಕಾ, ನೀವು ಪಕ್ಕದಲ್ಲಿ ಯಾರನ್ನೋ ಒಬ್ಬರನ್ನ ತುಂಬ ಫೇಮಸ್ ಆಗಿರೋನು ಕರ್ಕೊಬಂದು ನಿಲ್ಲಿಸ್ಕೊಬಿಟ್ರೆ ನಾನು ಇವತ್ತೇ ಫೇಮಸ್. ಸಿಂಪಲ್. ನನ್ನ ವೀಡಿಯೋ ವೈರಲ್, ಮಿಲಿಯನ್ ಗಟ್ಟಲೆ ನೋಡ್ತಾರೆ, ಆಯಿತಾ? ಸೊ ನೀನು ಇಲ್ಲಿಗೆ ಇವತ್ತೇ ಕರ್ಕೊಬಂದು ನಿಲ್ಲಿಸ್ಕೊಂಡು ಅವರಿಂದ ನನ್ನ ಒಂದು ವ್ಯೂಸು ಮಿಲಿಯನ್ಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ಸೊ ಏನೇ ಇದ್ದರೂ ನಾನು ಒಬ್ಬನೇ ಇರ್ತೀನಿ ಇಲ್ಲಿ, ಎಷ್ಟು ಜನ ನೋಡ್ತಾರೆ ನೋಡಿ. ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಕೇಳ್ತೀನಿ. ಸೊ ಇಲ್ಲಿ ಅವರು ಇವ್ರನ್ನ ಯೂಸ್ ಮಾಡಿಕೊಂಡು ಅಥವಾ ಅವರ ಒಂದು ಫೇಮ್ ಒಂದು ಜಸ್ಟ್ ಹಿಂಗೆ ಶೋ ಮಾಡೋದ್ರಿಂದ ಸೊ ನನ್ನ ಒಂದು ರೇಂಜ್ ಚೇಂಜ್ ಆಗುತ್ತೆ ಅಂತಂದರೆ ಆ ರೇಂಜ್ ನಮಗೆ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಅರ್ಥ ಆಯ್ತಾ ಗೈಸ್? ಇಲ್ಲಿ ಕಂಟೆಂಟ್ ಮಾಡೋದಕ್ಕೆ ತುಂಬ ನಿಮಗೆ ವೆರೈಟಿ ಸಿಗ್ತವೆ ಆ್ಯಂಡ್ ತುಂಬ ಜನ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಆ ವಿಷಯದಲ್ಲಂತೂ ಕೇಳಲೇಬೇಡಿ. ಒಂದು ಸ್ವಲ್ಪ ಮಟ್ಟಿಗೆ ನೀವು ಒಂದು ಸ್ವಲ್ಪ ಹಿಂಗೆ ಬೆಳೆದುಬಿಟ್ರೆ ಸೊ ನಿಮ್ಗೆ ಎಲ್ಲರ ಸಪೋರ್ಟು ಸಿಕ್ಬಿಡುತ್ತೆ. ಸಿಂಪಲ್, ಆಯಿತಾ? ಬಟ್ ಅದು ಬೇಡ ನನಗನ್ಸೋ ಪ್ರಕಾರ. ನಾನು ಪರ್ಸ್ನಲಿ ನಾನು ನಿಮ್ಗೆ ಹೇಳೋದು, ನಿಮ್ಗೆ ಅದರಲ್ಲೇ ಇಂಟ್ರೆಸ್ಟ್ ಇದ್ದರೆ ಮಾಡಿ, ನನಗೇನು ತಪ್ಪಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಿಮ್ಮ ಒಂದು ಪ್ಯಾಷನ್ನ ಫಾಲೋ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಏನಂತಂದರೆ ಸೊ ಇವ್ರ ಫೇಮನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ? ಸೊ ಏನೇ ಮಾಡಿದ್ರು ನಿಮ್ಮ ಒಂದು ಫೇಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಷ್ಟೇ ವ್ಯಾಲ್ಯೂಯಿಂದನೇ ನೀವು ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಫೋಕಸ್ ಮಾಡಿ. ಓಕೆ, ಕಂಟೆಂಟ್ಸ್ಗಳು ಮಾಡೋದಕ್ಕೆ ನಿಮಗೆ ತುಂಬ ವೆರೈಟೀಸ್ಗಳಿದ್ದಾವೆ. ವ್ಲಾಗ್ಸ್ ಇದೆ, ಡ್ಯಾನ್ಸ್ ಇದೆ, ಇನ್ನೂ ಏನೇನು ಕುಕ್ಕಿಂಗ್ ವೀಡಿಯೋಸ್ಗಳಂತೆ, ವ್ಲಾಗಿಂಗು, ಮೋಟೋ ವ್ಲಾಗಿಂಗು, ಈ ಥರ ತುಂಬ ಇದ್ದಾವೆ, ಆಯಿತಾ? ಎಷ್ಟೊಂದು ಜನ ಸ್ಕ್ರ್ಯಾಚಿಂದ ಶುರು ಮಾಡಿ ತುಂಬ ಫೇಮಸ್ ಆಗಿರೋರು ಇದ್ದಾರೆ, ಯಾರನ್ನೂ ಯೂಸು ಮಾಡ್ಕೊಂಡಿಲ್ಲ, ಏನೂ ಮಾಡಿಲ್ಲ, ಆಯಿತಾ? ಸೊ ಆ ಥರ ವ್ಯಕ್ತಿಗಳಾಗಿ ಅಂತ ನಾನು ನಿಮ್ಗೆ ಹೇಳ್ತೀನಿ, ಆಯಿತಾ? ಆಮೇಲೆ ವೆರೈಟಿಯಾಗಿ ಆಡೋದು ಸುಮ್ಮನೆ ಏನೋ ಅಲ್ಲಿ ಇಲ್ಲಿ ಚಾನ್ಸ್ ಸಿಗುತ್ತೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಲೈಕ್ ಅಲ್ಲಿ ಇಲ್ಲಿ ನಮ್ಗೆ ಅವಕಾಶಗಳು ಸಿಗ್ಬೋದು, ಬಟ್ ಅದು ಯಾವುದೂ ಕೂಡ ಪರ್ಮನೆಂಟ್ ಆಗೋಲ್ಲ ನಮಗೆ, ಆಯಿತಾ? ಪರ್ಸ್ನಲಿ ನಾನು ಹೇಳೋದಾದರೆ. ಸೊ ಹಾಗಾಗಿ ನಿಮ್ಮ ಒರಿಜಿನಾಲಿಟಿ ಬಿಟ್ಕೊಡ್ಬೇಡಿ, ಆಯಿತಾ? ಸೊ ನೀವು ಹೆಂಗಿದ್ದೀರಾ ಹಂಗೆ ಇರಿ, ಅದರಲ್ಲೇ ಗೆಲ್ಲೋಕ್ಕೆ ಟ್ರೈ ಮಾಡಿ. ಗೆಲ್ಲಿಲ್ಲ ಅಂದರೂ ತೊಂದರೆ ಇಲ್ಲ, ಒಟ್ಟಿನಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನೀವು ಒರಿಜಿನಲ್ ಆಗಿರಬೇಕು. ಇದು ನಾನು ಬರುವಂಥ ಹೊಸ ಯೂಟ್ಯೂಬರ್ಸ್ಗಳಿಗೆ ಕೊಡ್ತಾ ಇರುವಂಥ ಟಿಪ್ಸು ನನ್ನ ಕಡೆಯಿಂದ, ಆಯಿತಾ? ಇದು ಇವ್ರಿಗೆ ಕೌಂಟ್ರು ಪೌಂಡ್ರು ಗಿಂಡ್ರು ಅವೆಲ್ಲ ಏನೂ ಇಲ್ಲ, ನಂದು ಸಿನ್ಸಿಯರ್, ಆಯಿತಾ? ಇರೋ ಫ್ಯಾಕ್ಟನ್ನ ಹಂಗೆ ಹೇಳ್ತೀನಿ, ಆಯಿತಾ? ಯಾರಾದರೂ ಎದುರು ಹಾಕೊಂಡ್ರೆ ನನ್ನ ಡೈರೆಕ್ಟಾಗಿ ಹೆಸರು ತಗೊಂಡು ಆವಾಗ ನಾನು ಕೌಂಟ್ರ್ ಹೊಡಿತೀನಿ, ಆಯಿತಾ? ಅಲ್ಲಿ ತನಕ ಸೊ ನಾನು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ನನ್ನ ಒಂದು ಸಬ್ಸ್ಕ್ರೈಬರ್ಸು ಅವರು ಒಂದು ಗ್ರೋತ್ಗೋಸ್ಕರ ನಾನು ಹೇಳ್ತಾ ಇರ್ತೀನಿ ಅಷ್ಟೇ, ಸಿಂಪಲ್, ಆಯಿತಾ? ಸೊ ಹಾಗಾಗಿ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ ಎಲ್ಲ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀರೋ ಹೊಸದಾಗಿ. ಆಲ್ ದಿ ಬೆಸ್ಟ್ ಗೈಸ್, ಥ್ಯಾಂಕ್ ಯು.